ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಯಾರಾದರೂ ಮನೆ ಕಟ್ಸ್ಬೇಕಂದ್ರೆ ಇದೊಂದು ಸಿಂಪಲ್ಲು ಟ್ರಿಕ್ ಅಂತಲೇ ಹೇಳ್ತೀನಿ. ಇದ್ರ ಕಾಸ್ಟ್ ಎಷ್ಟಿದೆ ಅಂತಲೂ ಹೇಳ್ತೀನಿ. ಇದು ಬಂದ್ಬಿಟ್ಟು ಉದ್ದ 40 ಇದೆ, ಅಗಲ ಬಂದ್ಬಿಟ್ಟು 18 ಇದೆ. ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿದೆ. ಅದಾದ ನಂತರ ಒಳಗಡೆ ಹೋಗೋಣ. ಟೈಲ್ಸ್ ಹಾಕಿದ್ದಾನೆ ಫ್ರಂಟಲ್ಲಿ, ತುಂಬ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲೇ ಒಂದು ಮೆಟ್ಲು ಹಾಕ್ಸಿದ್ದಾನೆ. ಅದ್ರ ಪಕ್ಕದಲ್ಲಿ ಇದು ಬಾತ್ರೂಮ್ನ ಹಾಕ್ಸಿದ್ದಾನೆ, ಅಂದರೆ ಬಚ್ಚಲ್ ರೂಮ್ ಹಾಕ್ಸಿದ್ದಾನೆ. ಬಚ್ಚಲ್ ರೂಮಲ್ಲಿ ಏನೇನಿದೆ ಅಂತ ನೋಡೋಣ. 2 ನೆಲ್ಲಿದೆ, ಸೇಮ್ ಅದೇ ಥರನೇ. ಎಲ್ಲರೂ ಸಿಂಕ್ ಯಾವ ಥರ ಮಾಡಿಸ್ತಾರೋ ಅದೇ ಥರ ಇದೆ. ಬಟ್ ಟೈಲ್ಸ್ ಮಾತ್ರ ಒಳ್ಳೆ ಸೂಪರ್ ಆಗಿದೆ. ಯಾರಾದರೂ ಈ ಟೈಲ್ಸ್ ಹಾಕಿದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದ್ರ ಕಾಸ್ಟ್ ಬಂದ್ಬಿಟ್ಟು ಮಿನಿಮಮ್ ಒಂದು 9 ಲಕ್ಷ ಆಗಿದೆ ಅನಿಸುತ್ತೆ. ಯಾಕೆಂದರೆ ಇದ್ರ ಟೈಲ್ಸು ಇದ್ರ ಡಿಸೈನ್ಸೇ ಜಾಸ್ತಿ ಇದೆ. ಅದಾದ ನಂತರ ಇದು ಫ್ರಂಟಲ್ಲಿ ಟೈಲ್ಸ್ ಹಾಕಿದ್ದಾನೆ. ಲುಕ್ಕು ಚೆನ್ನಾಗಿದೆ. ಇನ್ನು ಒಳಗಡೆ ಹೋಗ್ತಾ ಇದ್ದರೆ ಅಲ್ಲೊಂದು ಹಾಲ್ ಇದೆ, ಮತ್ತು ಇಲ್ಲೊಂದು ಹಾಲ್ ಇದೆ. ಹಾಲೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ರೂಮ್ ಬಂದ್ಬಿಟ್ಟು ಇದು ಸೈಡ್ಗೆ ಕಬೋರ್ಡ್ ಮಾಡ್ಸೋಕ್ಕೆ. ಈ ಕಬೋರ್ಡ್ ಮಾಡ್ಸೋಕ್ಕೆ ಏನಿಲ್ಲ ಅಂದ್ರೂ ಅವರು ಒಂದು 10 ರಿಂದ 15 ಸಾವಿರ ತಗೊಂಡಿರ್ತಾರೆ ಅಂತ ನನ್ನ ಅನಿಸಿಕೆ ಇದೆ. ಇದು ಬಂದ್ಬಿಟ್ಟು ಕಿಚನ್ ರೂಮು ಇದೆ. ಫಸ್ಟ್ ಟೈಮು ದೊಡ್ಡದಾಗಿ ನೋಡ್ತಿರೋದು, ಯಾಕೆಂದರೆ ಫ್ರೀ ಆಗಿದೆ. ಮತ್ತು ಅದ್ರ ಕೆಳಗಡೆ ಎಲ್ಲ ಡೈನಿಂಗ್ ಅಂದರೆ ಟೇಬಲ್ಗಳು ಏನಾದರೂ ಇಟ್ಕೊಳ್ಳೋಕ್ಕೆ ಇದು ಅನುಕೂಲತೆ ಆಗುತ್ತೆ. ಅದು ಪಕ್ಕದಲ್ಲಿ ದೇವ್ರ ರೂಮು ಅಂದರೆ ದೇವ್ರ ಮನೆನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕಿಚನ್ ರೂಮು ನನಗೆ ಇಷ್ಟ ಆಯಿತು ಅನಿಸುತ್ತೆ. ಸೊ ಇದು ಏನಿಲ್ಲ ಅಂದರೂ ಖರ್ಚು ಅದೇ ಹೇಳ್ತೀನಲ್ಲ, 9 ಲಕ್ಷ ಆಗಿರ್ಬೋದು ಅಂತ ಅನಿಸಿಕೆ ಇದೆ. ಅದರಲ್ಲಿ ಪೇಂಟಿಂಗ್ ಆಗಿಲ್ಲ, ಇನ್ನು ರೆಡಿ ಆಗ್ತಾಯಿದೆ, ಇನ್ನು ವರ್ಕ್ ಇದೆ. ಇದು ಅಂದಾಜು ಹೇಳ್ತಿರೋದು. ಸೊ ಟಿ ವಿ ಶೋಕೇಸ್, ಟಿ ವಿದು ಒಳ್ಳೆ ತುಂಬ ಇದೆ. ಕೆಳಗಡೆನೂ ಎಲ್ಲ ಇದು ಕಬೋರ್ಡು ಒಪ್ಸಿರೋದಕ್ಕೆ ಇವರು ಈ ಥರ ಇದೆ. ಬಟ್ 2 ರೂಮ್ ಹಾಕ್ಸಿದ್ದಾನೆ. ಆ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ. ದೊಡ್ಡ ಹಾಲ್ ಇದೆ. ಇನ್ನೊಂದು ರೂಮಲ್ಲಿ ಈ ಥರ ಕಬೋರ್ಡ್ನ ಡಿಸೈನ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ಟೆ ಇಕ್ಕೋಳಕ್ಕೆ ಮತ್ತು ಏನಾದರೂ ಮಾಡೋಕ್ಕೆ ಒಳ್ಳೆ ಕಬೋರ್ಡ್ ಥರ ಇದೆ. ನೀವೇನಾದರೂ ಪ್ಲಾನಿಂಗ್ ಮಾಡಿಸಿದ್ರೆ ಸ್ಟಾರ್ಟಿಂಗೇ ಮಾಡಿಸ್ಬಿಡಿ. ಇವರು ಓನ್ಲಿ ವುಡ್ ವರ್ಕ್ ಮಾತ್ರ ಮಾಡ್ತಾರೆ, ಅಂದರೆ ಡೋರ್ಗಳು ಮಾತ್ರ ಫಿಕ್ಸ್ ಮಾಡಿಕೊಟ್ಟು ಹೋಗ್ತಾರೆ. ಆಲ್ರೆಡಿ ಸಿಮೆಂಟಲ್ಲಿ ಅದು ಆಲ್ರೆಡಿ ಮಾಡಿರ್ತಾನೆ. ಒಳಗಡೆ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನು ತೆಗೆದುಬಿಟ್ಟು ಜಸ್ಟ್ ನೋಡಿ ಒಳಗಡೆ ಏನಿದೆ ಗೊತ್ತಾ, ಅದು ಸಿಮೆಂಟಲ್ಲಿ ಮಾಡಿದ್ದಾನೆ. ಸ್ಟಪ್ ಇದಲ್ವ, ಆ ಸ್ಟಪ್ಗಳನ್ನ ನಾವೇ ಮಾಡಿಸ್ಕೊಂಡಿರೋ. ಇವರು ಓನ್ಲಿ ಡೋರ್ಗಳು ಮಾತ್ರ ಫಿಕ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಡಿಸೈನ್ ಸಹ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕಬೋರ್ಡ್ ಮಾಡಿಸೋರಿಗೆ ಒಳ್ಳೆ ಇದು ಅನುಕೂಲತೆ. ಒಂದು ಕಬೋರ್ಡ್ ತೊಗೊಂಬರ್ಬೇಕಂದ್ರೆ ಏನಿಲ್ಲ ಅಂದರೂ 25 ರಿಂದ 30 ಸಾವಿರ ಇದೆ, 15 ರಿಂದ 10 ಸಾವಿರ ತನಕ ಇದೆ. ಬಟ್ ಈ ಕಬೋರ್ಡ್ ಮಾಡಿಸಿದ್ರೆ ನಮಗೆ ಬೆಸ್ಟ್ ಅಂತ ಹೇಳ್ತೀವಿ, ಯಾಕಂದರೆ ಎಲ್ಲ ಫಿಕ್ಸ್ ಮಾಡಿಕೊಟ್ಟು ಹೋಗ್ತಾರಲ್ವ. ಸೊ ಅದಾದಮೇಲೆ ಹೊರಗಡೆ ಹಾಲ್ ಮಾತ್ರ ಒಳ್ಳೆ ಚೆನ್ನಾಗಿದೆ, ದೊಡ್ಡದಾಗಿದೆ. ಇನ್ನೊಂದು ರೂಮಲ್ಲಿ ಏನಿದೆ ಅಂತ ನೋಡೋಕೆ ಹೋಗೋಣ. ಏನಿಲ್ಲ, ಜಸ್ಟ್ ಒಂದು ಇನ್ನೂ ರೆಡಿ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಆ ಪೈಪ್ಗಳು ಇಕ್ಕಿದ್ದಾರೆ. ಇಲ್ಲೊಂದು ರೂಮ್ ಆ ಥರ ಹಾಕ್ಸಿದ್ದಾನೆ. ನಿಮ್ಗೆ